ಹಾಯ್ ಗಾಯ್ಸ್, ಇವತ್ತು ನಾವು ಕ್ರಿಸ್ಪಿಯಾದ ಘೀ ಕ್ಯಾರಮಲ್ ಬ್ರೆಡ್ ರೋಸ್ಟ್ನ ಮಾಡೋಣ ಬನ್ನಿ. ಎಷ್ಟೊಂದು ಜನಕ್ಕೆ ಈ ಬ್ರೆಡ್ಡಿನ ಸೈಡ್ಸ್ ಏನಿದೆ ಬ್ರೌನ್ ಕಲರ್ ರೋಸ್ಟ್ ಆಗಿರೋದು ಇಷ್ಟ ಇರೋದಿಲ್ಲ. ಎಷ್ಟೊಂದು ಜನ ಮಕ್ಕಳು ಕೂಡ ಅದನ್ನು ಸೈಡಲ್ಲಿ ಬಿಸಾಕಿ ಬರೀ ಬ್ರೆಡ್ ಮಧ್ಯದ ಮಾತ್ರ ತಿಂತೀರಾ. ಬಟ್ ಇವತ್ತು ನಾನು ಈ ಸೈಡ್ಸಿಂದ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ. ಫಸ್ಟ್ ಈ ಬ್ರೆಡ್ ಸೈಡ್ಸ್ ಏನಿದೆ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಿರೋ ರೀತಿಲಿ ನೀಟಾಗಿ ಸೈಡೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಒಂದು ಟೂತ್ ಪಿಕ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಗಟ್ಟಿಯಾಗಿ ಕೂರಬೇಕು ಅಂತ. ಇಲ್ಲಾಂದರೆ ನೋಡಿ, ಇದು ಈಸಿಯಾಗಿದೆ. ಇನ್ನೂ ಹಾರ್ಟ್ ಶೇಪು ಈ ರೀತಿ ಹಾರ್ಟ್ ಶೇಪಲ್ಲಿ ಕೂಡ ಮಾಡ್ಬೋದು. ಇಲ್ಲಾಂದರೆ ನೀವು ಇಲ್ಲ ಕಟ್ ಮಾಡಲ್ಲ, ನನಗೆ ಫುಲ್ ಬ್ರೆಡ್ಡಲ್ಲೇ ಬೇಕು ಅಂದರೆ ಫುಲ್ ಬ್ರೆಡ್ನ ಕೂಡ ಹಾಕ್ಬೋದು. ಸೈಡ್ಸು ಇಷ್ಟ ಇರೋರಾದರೆ ಈ ರೆಸಿಪಿನ ಆ ರೀತಿ ಕೂಡ ಟ್ರೈ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದಿಷ್ಟು ಶೇಪ್ಸ್ನ ಕೂಡ ಮಾಡಿಟ್ಟಿದ್ದೀನಿ ನೋಡಿ. ಈಗ ನಾವು ಇದನ್ನು ರೆಡಿ ಮಾಡೋಕ್ಕೆ ಏನೇನು ಬೇಕಂದರೆ ಶುಗರ್ ಆ್ಯಂಡ್ ಘೀ ಇಷ್ಟೇ ನೋಡಿ, ಬಹಳ ಈಸಿ ಅದಂತೂ. ಒಂದು ಪ್ಯಾನ್ಗೆ ಈ ರೀತಿ ಪ್ಯಾನ್ ಬಿಸಿ ಆದಮೇಲೆ ಘೀ ಹಾಕ್ಕೊಂಡು ನೀಟಾಗಿ ಆ ಘೀಗೆ ನಾವು ಈ ಬ್ರೆಡ್ನ ಏನು ಶೇಪ್ಸ್ ಮಾಡಿದ್ವಲ್ಲ ಬ್ರೆಡ್ ಸೈಡ್ಸ್ನ ಅದನ್ನು ಹಾಕ್ಕೊಂಡು ನೀಟಾಗಿ ಘೀಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ ರೋಸ್ಟ್ ಮಾಡುವಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ತಿರುಗಿಸ್ತಾ ಇರಿ. ಫುಲ್ಲು ಸೀದೋಗಬಾರ್ದು, ನಮಗೆ ಜಸ್ಟ್ ಲೈಟಾಗಿ ರೋಸ್ಟ್ ಆಗಿರಬೇಕು ನೋಡಿ ಈ ರೀತಿಲಿ. ನಂತರ ಇದೇ ಸೇಮ್ ಪ್ಯಾನ್ಗೆ ಸ್ವಲ್ಪ ಶುಗರ್ನ ಹಾಕ್ಕೊಳ್ಳೋಣ. ನೀವು ಸ್ವೀಟ್ ಜಾಸ್ತಿ ಬೇಕು ಅಂತ, ಇನ್ನೂ ಕ್ರಿಸ್ಪಿ ಜಾಸ್ತಿ ಬೇಕು ಅನ್ನೋರಾದರೆ ಜಾಸ್ತಿ ಶುಗರ್ ಹಾಕ್ಕೋಬೋದು. ಈಗ ಈ ಶುಗರ್ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ ಬ್ರೌನ್ ಆಗೋ ರೀತಿಲಿ. ಕ್ಯಾರಮಲೈಸ್ ಆಗಬೇಕು ಫುಲ್ ಈ ಶುಗರ್ ಏನಿದೆ. ಈ ರೀತಿ ಕ್ಯಾರಮಲೈಸ್ ಆಗಿರೋ ಶುಗರ್ ಮೇಲೆ ಈಗ ನಾವು ಘೀಯಲ್ಲಿ ರೋಸ್ಟ್ ಮಾಡಿರೋ ಅಂಥ ಸೈಡ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಉಲ್ಟಾ ಮಾಡಿಕೊಂಡು ನೀಟಾಗಿ ಎರಡೂ ಸೈಡಲ್ಲಿ ನಮ್ಮದು ಕ್ಯಾರಮಲ್ ಏನಿದೆ ನೀಟಾಗಿ ಸ್ಟಿಕ್ ಆಗಬೇಕು. ನೋಡಿ, ಈಗ ರೆಡಿ ಆಗಿದೆ. ಬಹಳ ಈಸಿ ಆದಂಥ ರೆಸಿಪಿ, ಜಸ್ಟ್ ವಿತ್ ಓನ್ಲಿ 3 ಇಂಗ್ರೀಡಿಯೆಂಟ್ಸ್. ಈಗ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಪೌಡರ್ ಶುಗರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಕೂಡ ತಿನ್ಬೋದು. ಕಂಡೆನ್ಸ್ ಮಿಲ್ಕ್ ಆಗಿರ್ಬೋದು, ಇಲ್ಲ ಕೋಕೋ ಪೌಡರ್ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ತಿನ್ಬೋದು. ಟೇಸ್ಟ್ ಮಾತ್ರ ಬಹಳ ಕ್ರಿಸ್ಪಿಯಾಗಿತ್ತು. ನೀವು ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಹೇಳಿ.